ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ವೀಕ್ 7 ಅಲ್ಲಿ ಏನೇನು ವರ್ಕೌಟ್ ಅಪ್ಗ್ರೇಡ್ ಇದೆ ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಫಸ್ಟ್ ಬಂದ್ಬಿಟ್ಟು ವಾರ್ಮ್ ಅಪ್. ಸೊ ಇದು ಯಾಕಂದ್ರೆ ನಾನು ಸ್ವಲ್ಪ ವಾರ್ಮ್ ಅಪ್ ಆಗ್ಬೇಕಲ್ಲ ಎಕ್ಸರ್ಸೈಸ್ ಗಿಂತ ಮುಂಚೆ, ಅದರಿಂದ ನಾನು ವಾರ್ಮ್ ಅಪ್ ಸೆಟ್ ತರ ಮಾಡ್ತೀನಿ. ಸೊ ಸೈಕ್ಲಿಂಗ್ ಒಂದು 15 ಮಿನಿಟ್ಸ್ ಆದ್ರೂ ಮಾಡೇ ಮಾಡ್ತೀನಿ. ಸೊ ಒಳ್ಳೆ ವಾರ್ಮ್ ಅಪ್ ಆಗಿರುತ್ತೆ ನೀಗೆ. ಸೊ ನೆಕ್ಸ್ಟ್ ವರ್ಕೌಟ್ ಬಂದು ಲೆಗ್ ಎಕ್ಸ್ಟೆನ್ಷನ್. ಸೊ ಇದು ಸಿಂಗಲ್ ಪ್ಲೇಟ್ ಹಾಕಿ ಮಾಡಬೇಕು. ಕಾಲ್ ರೆಡಿ ಆಯ್ತು ಸ್ವಲ್ಪ ಇದಾಯ್ತು ಅಂದ್ಬಿಟ್ಟು ನೀವು ಜಾಸ್ತಿ ದಬಾಯಿಸಕ್ಕೆಲ್ಲ ಹೋಗ್ಬೇಡಿ. ಆದಷ್ಟು ಕಂಟ್ರೋಲ್ಡ್ ಆಗಿ ಒಂದ್ ಸಿಂಗಲ್ ಪ್ಲೇಟ್ ಹಾಕೊಂಡ್ ಮಾಡಿ. ಇದು ಎಷ್ಟು ಸ್ಲೋ ಪ್ರೋಗ್ರೆಸ್ ಆಗುತ್ತೆ ಅಷ್ಟು ಒಳ್ಳೇದು. ನೆಕ್ಸ್ಟ್ ಬಾಕ್ಸ್ ಸ್ಕ್ವಾಟ್ಸ್. ನಾವು ನಾರ್ಮಲ್ ಆಗಿ ಪ್ಲೇಟ್ ಇಕ್ಕೊಂಡ್ ಮಾಡ್ತಾ ಇದ್ದೆ, ಬಟ್ ಈಗ ಫ್ರಂಟ್ ಸ್ಕ್ವಾಟ್ಸ್ ತರ ಬಾರ್ ಹಾಕೊಂಡು ಸ್ವಲ್ಪ ವೆಯ್ಟ್ ಇಕ್ಕೊಂಡ್ ಮಾಡ್ತಾ ಇದೀನಿ. ನೀವ್ ಇದೇ ಮಾಡ್ಬೇಕು ಅಂತ ಹೇಳ್ತಿಲ್ಲ, ಬಟ್ ನನಗೆ ಸ್ವಲ್ಪ ಪ್ರೋಗ್ರೆಸ್ ಎಲ್ಲ ಸ್ವಲ್ಪ ಬೇಗ ಆಗ್ತಾ ಇದೆ, ಅದರಿಂದ ನಾನು ಈ ತರ ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೋ ಆ ತರ ಮಾಡಿ, ಇಲ್ಲ ಫಿಸಿಯೋ ಅಡ್ವೈಸ್ ತಗೊಳ್ಳಿ. ನೆಕ್ಸ್ಟ್ ಬಂದು ಸೈಡ್ ವಾಕ್. ಸೊ ಇದು ನಮ್ಮ ಗ್ಲೂಟ್ಸ್ ಮಸಲ್ಗೂ ಟ್ರೈನ್ ಆಗುತ್ತೆ, ಹಂಗೆ ನಮ್ಮ ಹೈಟಿ ಬ್ಯಾಂಡ್ ಅದಕ್ಕೆಲ್ಲ ವರ್ಕ್ ಬೀಳುತ್ತೆ. ಸೊ ಇದನ್ನ ನೀವು ಇನ್ಕ್ಲೂಡ್ ಮಾಡ್ಬೋದು, ಇದೇನ್ ತೊಂದ್ರೆ ಇಲ್ಲ, ಆರಾಮಾಗಿ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಲೆಗ್ ಪ್ರೆಸ್. ಏನಕ್ಕೆ ಲೆಗ್ ಪ್ರೆಸ್ ಮಾಡ್ತೀವಿ ಅಂದ್ರೆ ಈಗ ನಮ್ ಕ್ವಾಡ್ ಮಸಲ್ಗೆ ಸ್ವಲ್ಪ ಇನ್ನ ಸ್ಟ್ರೆಂತ್ ಬರಬೇಕಲ್ಲ ಅದರಿಂದ. ಬಟ್ ಇದನ್ನು ಅಷ್ಟೇ ಜಾಸ್ತಿ ಪುಷ್ ಮಾಡೋಂಗಿಲ್ಲ. ಸಿಂಗಲ್ ಪ್ಲೇಟ್ ಅಂದ್ರೆ ಸಿಂಗಲ್ ಪ್ಲೇಟ್ ಅದೊಂದು 20 kg ಇದೆ, ಅದ್ ಹಾಕೊಂಡು ಮಾಡ್ಬೇಕು. ಕ್ವಾಡ್ಸ್ ಒಳ್ಳೆ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ಬಂದ್ RDL. ಈ RDL ನೀವು ನೋಡ್ಬೇಕಾದ್ರೆ ನಿಮ್ಗೆ ಡೆಡ್ ಲಿಫ್ಟ್ ತರ ಕಾಣುತ್ತೆ, ಬಟ್ ಇದು ಡೆಡ್ ಲಿಫ್ಟ್ ಅಲ್ಲ. RDL ಅಂದ್ರೆ ಆಮ್ಸ್ಟ್ರಿಂಗ್ ಗೆ ಮಾಡೋದು. ಸೊ ಇದನ್ನ ಆದಷ್ಟು ಕಂಟ್ರೋಲ್ ಮಾಡಿ ನಿಧಾನಕ್ಕೆ ಬಿಡಿ. ನಿಮ್ಮ ಸಿನ್ ಬೋನ್ ಹತ್ರ ಟಚ್ ಆಗೋ ತರ ಬಿಟ್ರೆ ನಿಮ್ಗೆ ಹಿಂದೆ ಆಮ್ಸ್ಟ್ರಿಂಗ್ ಮಸಲ್ ಸ್ಟ್ರೆಚ್ ಆಗುತ್ತೆ, ಆ ಫೀಲ್ ನಿಮ್ಗೆ ಬರುತ್ತೆ. ಸೊ ನೆಕ್ಸ್ಟ್ ವರ್ಕೌಟ್ ಬಂದು ಹಿಪ್ ಥ್ರಸ್ಟ್. ಈ ಹಿಪ್ ಥ್ರಸ್ಟ್ ಮಾಡ್ಬೇಕಾದ್ರೆ ನೀವು ಆದಷ್ಟು ಕೆಳಗಡೆ ಹೋಗ್ಬೇಕು, ಆಮೇಲೆ ಸೊಂಟದಲ್ಲಿ ಎತ್ತಬೇಡಿ, ನಿಮ್ಮ ಗ್ಲೂಟ್ಸ್ ಅಲ್ಲೇ ಎತ್ತಬೇಕು. ನಿಮ್ ಗ್ಲೂಟ್ಸ್ ಅಲ್ಲಿ ಎತ್ತದಾಗ್ಲೇನೆ ನಿಮ್ಗೆ ಕಾಂಟ್ರಾಕ್ಟ್ ಆಗೋ ಫೀಲ್ ಆಗೋದು. ಆಮೇಲೆ ಗ್ಲೂಟ್ಸ್ ಒಂಥರ ಫೈರ್ ಅಂದ್ರೆ ಒಂಥರ ಫುಲ್ ಬೆಂಕಿ ತರ ಫೀಲ್ ಆಗುತ್ತೆ. ನೆಕ್ಸ್ಟ್ ಕಾಫ್ ರೈಸ್. ಇದು ನಿಮ್ಗೆ ವೆಯ್ಟ್ ಹಾಕಿ ಮಾಡಕ್ಕಾಗಿಲ್ಲ ಅಂದ್ರೆ ಈ ತರ ಸ್ಮಿತ್ ಮಿಷಿನ್ ಅಲ್ಲಿ ಮಾಡ್ಬೋದು, ಬಟ್ ನನಗೆ ವೆಯ್ಟ್ ಹಾಕಿ ಮಾಡಕ್ ಹೇಳಿದಾರೆ, ಅದರಿಂದ ನಾನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಲಂಜಸ್. ಸೊ ಇದು ವರ್ಕೌಟ್ ಆಡ್ ಆಗಿದೆ. ಈ ಲಂಜಸ್ ಹೆಂಗಂದ್ರೆ ನಿಮ್ಗೆ ವೆಯ್ಟ್ ಎತ್ಕೊಂಡು ಮಾಡಕ್ಕೆ ಕಂಫರ್ಟಬಲ್ ಇಲ್ಲ ಅಂದ್ರೆ, ಯಾಕಂದ್ರೆ ಫಸ್ಟ್ ಅಲ್ವಾ ಮಾಡ್ತಾ ಇರೋ ಸರ್ಜರಿ ಆದ್ಮೇಲೆ. ಸೊ ನಾರ್ಮಲ್ ನೀವು ವೇಟ್ ಇಲ್ದಿರ ಸಹ ಮಾಡ್ಬೋದು, ಬಟ್ ನಾನು ವೇಟ್ ತಗೊಂಡ್ ಮಾಡ್ತಾ ಇದೀನಿ ಅಂತ ನೀವು ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾಮ್ಸ್ಟ್ರಿಂಗ್ ಕಲ್ಸ್. ಹ್ಯಾಮ್ಸ್ಟ್ರಿಂಗ್ ಕಲ್ಸ್ ಅಲ್ಲೇ ಇದೆಯಲ್ಲ, ಹ್ಯಾಮ್ಸ್ಟ್ರಿಂಗ್ ಕಲ್ಸ್ ಅಂದ್ರೆ ಏನೋ ಹ್ಯಾಮ್ಸ್ಟ್ರಿಂಗ್ ಇದು ಟ್ರೈನ್ ಮಾಡ್ತಾ ಇರೋದು. ಇದು ಸ್ಲೋ ಅಂಡ್ ಕಾನ್ಸಂಟ್ರೇಟ್ ಆಗಿ ಮಾಡ್ಬೇಕು, ಇದು ಜಾಸ್ತಿ ವೇಟ್ ಹಾಕೋ ಹಾಗಿಲ್ಲ. ನಾನು ಸಿಂಗಲ್ ಪ್ಲೇಟ್ ಹಾಕಿ ಮಾಡ್ತಾ ಇರೋದು. ನೆಕ್ಸ್ಟ್ ಬಂದ್ಬಿಟ್ಟು ಹಿಪ್ ಫ್ಲೆಕ್ಷನ್. ಸೊ ಇದು ನಿಮ್ಗೆ ಹೊಸ ವರ್ಕೌಟ್ ಏನೆ. ಸೊ ಇದು ನಿಮ್ಮ ಮೊಬಿಲಿಟಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಹಿಪ್ ಜಾಯಿಂಟ್ ಗೆ, ಅದರಿಂದ ಈ ವರ್ಕೌಟ್ ಸಹ ಆಡ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಹೈಪರ್ ಎಕ್ಸ್ಟೆನ್ಷನ್. ನಿಮ್ಮ ಗ್ಲೂಟ್ಸ್ ಗೆ, ನಿಮ್ಮ ಬ್ಯಾಕ್ ಗೆ, ನಿಮ್ ಪಾಸ್ಚರ್ ಗೆ ಈ ವರ್ಕೌಟ್ ತುಂಬಾ ಒಳ್ಳೇದು, ಇದು ಆಡ್ ಮಾಡ್ಲೇಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಅಡಕ್ಷನ್. ಇದು ನಿಮ್ ಇನ್ನರ್ ಥೈ ಆರ್ ಗ್ರಾಯಿನ್ ಮಸಲ್ ಗೆ ಟ್ರೈನ್ ಆಗುತ್ತೆ. ಸೊ ನನ್ನ ಲೆಗ್ ಅಂತೂ ಒಳ್ಳೆ ಸೈಜ್ ಬಂದಿದೆ ಅಂತಾನೆ ಹೇಳ್ಬೋದು ಅವಲೇ ಇಷ್ಟಲ್ಲೇ. ಸೊ ಲಾಸ್ಟ್ ವರ್ಕೌಟ್ ಬಂದ್ಬಿಟ್ಟು ವಾಲ್ ಸಿಟ್. ಸೊ ನಾನು 3 ಸೆಟ್ ಮಾಡ್ತೀನಿ, ನಿಮ್ ಟೈಮಿಂಗ್ಸ್ ಅಲ್ಲೇ ಮೆನ್ಷನ್ ಮಾಡಿದೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೇ ತರ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಟಾಟಾ, ಬಾಯ್.